ನಾಗಿ ನಾಗಿ ಇದ್ಯಾಕೆ ಹಿಂಗೆ ಕೂತಿದೆ? ಈಗ ಹುಷಾರಿಲ್ವಾ? ಅಯ್ಯೋ ಯಾಕೋ ಕಾಣಕನ್ರಿ, ನೆನ್ನೆ ದಿನಿಂದ ಆಯ್ತಾನೆ ಇಲ್ಲ ಜೀವಕ್ಕೆ. ಅಯ್ಯೋ ಏನೋ ಒಂಥರ ಸುಸ್ತು ಸಂಕಟ. ಅಯ್ಯೋ ಹಾಕಿಲ್ಲಕಂತ ಹೋಗಿದ್ದಾಗೆ. ನಡಿ ಆಸ್ಪತ್ರೆಗಾರಿಗೆ ಹೋಗ್ಬಿಟ್ಟು ಬರೇನೆ. ಆಸ್ಪತ್ರೆಗಾರಿಗೆ ಹೋಗ್ಬಿಟ್ಟು ಬರ್ಕೈತದ ನಡಿ. ಅಯ್ಯೋ ಹ್ಞೂ, ಇದಕ್ಕೆಲ್ಲ ಆಸ್ಪತ್ರೆಗೆ ಹೋಗಿ ಏನೂ ಇಲ್ಲಕಂತ ಹಾಕಿ ಸರಿ ಆಯ್ತೀನಂತೆ. ಯಾಕವ್ವ, ಯಾಕೆ ನಗಿ ಸರಿಲ್ವಾ? ನಡಿ ಆಸ್ಪತ್ರೆಗೆ ಹೋಗನೆ. ಹೇಳ್ಬೇಡ್ವಾ ಹಂಗೆಲ್ಲ ಹಿಂಗೆ ಅಂತ. ಮತ್ತೆ ನಾನು ಕರಿತೇವನಿ, ಅದಕ್ಕೆಲ್ಲ ಯಾಕೆ ಆಸ್ಪತ್ರೆಗೆ ಸುಮ್ಮನಿರುವಂತಾಳೆ. ಅಯ್ಯೋ ಸುಮ್ಮನಿರಕ್ಕ, ಏನೂ ಇರಕ್ಕಂತೆ. ಸರಿ ಹೋಯ್ತೇನೆ ಸುಮ್ಮನಿರು. ಯಾಕೋ ಒಂಥರ ಸೋಕ್ನಂಗೆ ಆಗಿರಬೇಕು. ಸಂಜೆಕ್ಕೆ ಒಂದು ಸೋಕಿಗೆ ತಕೊಡು ಸರಿ ಹೋಯ್ತದಕ್ಕಂತೆ. ಅದಕ್ಕೆಲ್ಲ ಯಾಕೆ ಆಸ್ಪತ್ರೆಗೆ? ಸರಿ ಹಾಕಬತ್ತಗೆ ಸೋಕ್ ತಕೊಟನು ನೋಡೋಣ ನೀರು. ಏನಾರು ಕಮ್ಮಿ ಗಿಮ್ಮಿ ಆಗಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರಕೈತೆ. ಸರಿ ಕಂತ ಹಾಕಕ್ಕ. ಸೊಪ್ಪು ಮಾರಕ್ಕೆ ಹೋಗೋಣ ಅನ್ಕೊಂಡೆ, ಇವತ್ತು ಜಾಸ್ತಿ ಸೊಪ್ಪೆ ಸಿಗ್ನಿಲ್ಲ. ಹೋಗಿದ್ರೆ ಅತ್ತಗೆ ಸಾವಿತ್ರದ ನಂಬರ ಇಸ್ಕೊಬರೀನಿ, ಫೋನ್ ನಂಬರ ಹೋಗ್ನೇ ಇಲ್ವಲ್ಲ. ಅಯ್ಯೋ ಇವಳು ಅದನ್ನೇ ತಲೆಗೆ ಹಚ್ಕೊತಾಳೆ ಕನಕ, ಅದನ್ನೇ ತಲೆಗೆ ಹಚ್ಕೊಂಡು ಹಿಂಗೆ ಆಗಿರೋದೀಗ ಇವಳು. ಅದು ನಿಜನೇ ಕಣ. ಹಾಕು ಸಾವಿತ್ರಿ, ಪ್ರೇಮ, ಸಾವಿತ್ರಿ ಮಗಳೇ ಬಂದವ. ಹ್ಞೂ ಕಣವ, ಚೆನ್ನಾಗಿದ್ದೀರಾ ಪಾರ್ವತವ? ಚೆನ್ನಾಗಿದೆಯಾ ಪಾರ್ವತವ? ಸಾವಿತ್ರಿ ಅಪ್ಪ ಚೆನ್ನಾಗಿದೆಯಪ್ಪ? ನಮ್ದೇನವ, ನಮ್ದೇನು ಚಂದ. ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣ್ಮಗ್ಳೆ. ನೀನು ಚೆನ್ನಾಗಿದ್ದಿ ತಾನೇ? ಚೆನ್ನಾಗಿದ್ದೀನಿ ಕಣಪ್ಪ, ಚೆನ್ನಾಗಿದ್ದೀನಿ. ಅವ್ವ ಯಾಕವ, ಯಾಕೆ ಹಿಂಗೆ ಕೂತಿದೆ? ಇವತ್ತು ಯಾಕೋ ನೆನ್ನೆ ದಿನ ಅಂತ ಆಗ್ತಿಲ್ಲ ಅಂತವಳೆ. ಆಸ್ಪತ್ರೆಗೆ ಗೊತ್ತಿಲ್ಲ ಕಣವ. ಇಷ್ಟೊತ್ತು ಗಂಟೆ ಏನು ಮಕವ ಇಳಿ ಬಿಡ್ಕೊಂಡು ಕುಂತಿದ್ಲು. ಈಗ ನೋಡು ನೀನು ಬಂದೇಟಿಗೆ ಹಲ್ ಬಿಡ್ತಾವಳೆ. ಯಾಕವ ಏನಾಯ್ತವ? ಏನೂ ಇಲ್ಲ ಕಣ್ ಬಾ ಮಗಳೇ, ಬಾ ಕುಂತ್ಕೋ ಬಾ. ಏಮ್ಮ ಕುಂತ್ಕೋ ಬಾ, ಕುಂತ್ಕೋ. ಹಾಂ ಪರವತವ ಕುತ್ಕೋತೀನಿ. ಹೆಂಗೋ ನೀನೇ ಕರ್ಕ ಬಂದಲ್ಲ ಬಿಡವ. ಏನು ಹೊಸಿ ಬೇಜಾರು ಮಾಡ್ಕೋತಿದ್ದಿಲ್ಲ ಕಣವ, ಮಗಳು ನೋಡಲಿಲ್ಲ ಅಂತ. ಹೌದು ಪಾರ್ವತವ, ನನಗೂ ಬೇಜಾರಾಗ್ಬಿಟ್ಟಿತ್ತು. ಇವಳು ತುಂಬ ಬೇಜಾರು ಮಾಡ್ಕೋತಾ ಇದ್ಲು ಇವ್ರನ್ನ ನೋಡಬೇಕು ಅಂತ. ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ಮಗ, ಒಳ್ಳೆ ಕೆಲಸ ಮಾಡಿದೆ ಕಣ್ಮಗ. ಯಾಕವ, ಯಾಕೆ ಹುಷಾರಿಲ್ವಾ? ಅಯ್ಯೋ ಯಾಕೋ ಒಂಚೂರು ಏನೋ ಸೋಪ್ನಂಗೆ ಆಗಿ ಹಂಗೆ ಸುಸ್ತು ಸಂಕಟ ಕಣ್ಮಗ ಅಷ್ಟೇ, ಇನ್ನೇನು ಇಲ್ಲ. ಚೆನ್ನಾಗಿವ್ನಿ ನೋಡಿ ಎಷ್ಟು ಖುಷಿ ಆಗದೆ ಅಂತ. ಖುಷಿ ಆಯ್ತಲ್ಲ ಕಣ್ಮಗ ನೀನು ನೋಡಿ. ಅಯ್ಯೋ ಮಗಳೇ ನೀನು ನೋಡೋಕೆ ಬರ್ನಿಲ್ವಲ್ಲವ? ಹೊಸಿ ಯೋಚನೆ ಆಗಿದ್ದಿಲ್ಲ ಕಣವ ನನಗೆ, ಹೊಸಿ ಯೋಚನೆ ಆಗಿದ್ದಿಲ್ಲ. ನನ್ನ ಮಗಳು ನೋಡೋಕ್ಕಾಗಲಿಲ್ಲ, ಅವ್ನು ನನ್ನ ಮಗಳ ಜೊತೆ ಮಾತಾಡೋಕ್ಕಾಗಲಿಲ್ವಲ್ಲ. ಇಂಥ ಪರಿಸ್ಥಿತಿಲಿ ಅವಳನ್ನ ಕರೆಯೋಕ್ಕಾಗಲಿಲ್ಲ, ಕಳ್ಸೋಕ್ಕಾಗ್ದಂಗೆ ಮಾಡ್ಕೊಂಡು ಕೂತ್ಕೊಂಡಲ್ಲ ಅಂತ ಹೊಸಿ ಯೋಚನೆ ಮಾಡಲಿಲ್ಲ ಕಣವ. ಆ 3 ಮಕ್ಕಳಿಗೂ ಬಾಣಿತನ ಮಾಡಿದೆ, ಕರೆದೆ, ಕಳಿಸ್ದೆ, ಗುಡಿಸ್ಲಲ್ಲಿದ್ರು ಎಲ್ಲಾನು ಮಾಡಿದೆ ಕಣವ. ಆದರೆ ನೀನು ಒಬ್ಳಿಗೆ ನನಗೇನು ಮಾಡೋಕ್ಕಾಯ್ತಲ್ವಲ್ಲ ಅಂತ ದಿನ ಅದೇ ಯೋಚನೆ ಆಗ್ಬಿಡ್ತು ಕಣ್ಮಗಳೇ. ಅವ್ವ ನನಗೂ ಅಷ್ಟೇ, ನಮ್ಮ ಅಪ್ಪನು ನಿನ್ನ ನೋಡಂಗೆ ಆಗ್ಬಿಟ್ಟಿತ್ತು. ವಿಷಯ ಗೊತ್ತಾದ್ರೂ ಯಾಕೆ ಇವ್ರು ಬರಲಿಲ್ಲ, ನಾನು ಇವ್ರಿಗಂಥದ್ದು ಏನು ಮಾಡಿದ್ದೀನಿ ಅಂತ ದಿನ ನಾನು ಕೊರ್ಗಕ್ಕೆ ಶುರು ಮಾಡಿಬಿಟ್ಟಿದೆ ಕಣವ. ನಾನು ಹೊಸಿ ಯೋಚನೆ ಮಾಡ್ತಿದ್ದಿಲ್ಲ, ಯಾಕೆ ಹಿಂಗೆ ಮಾಡಿಬಿಟ್ರು ನನ್ನ, ಯಾಕೆ ಹಿಂಗೆ ದೂರ ಮಾಡಿಬಿಟ್ರು ಅಂತ. ನಿಮ್ಮ ಪರಿಸ್ಥಿತಿ ಹಿಂಗದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಕಣವ. ಪ್ರೇಮ ಹೇಳಿದ ಮೇಲೆಲ್ಲ ಗೊತ್ತಾಗಿತ್ತು ನನಗೆ. ಪಾಪ ಕಣವ, ಅವಳು ಮದುವೆ ಕರೆಯಕ್ಕೆ ಬಂದು ಸೀರೆ ಎಲ್ಲಾನು ಕೊಟ್ಬಿಟ್ಟು ಹೋದ್ಲು. ಆದರೆ ಹೆಂಗೆ ಬರೋದವ, ನಮ್ಮ ಪರಿಸ್ಥಿತಿನೇ ಹಿಂಗೆ ಹಾಕೂತದೆ. ಅದಕ್ಕೆ ಅಯ್ಯೋ ಹೋಗೋತಾಗೆ ಅನ್ಕೊಂಡು ಬರ್ನಿಲ್ಲ ಕಣವ. ಹಂಗೂ ಪ್ರೇಮಂಗೆ ಹೇಳ್ಬೇಡ ಕಣವ ನನ್ನ ಮಗಳಿಗೆ, ನೊಂದ್ಕೋತಾಳೆ ಅಂತ. ಆದರೆ ಅವಳು ಪಾಪ ನಿನ್ನೆ ಕರ್ಕ ಬಂದವಳೆ. ಸಾವಿತ್ರಿ ನೀನು ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿದೆಯವಾ? ನಾನೇನೋ ಚೆನ್ನಾಗಿದ್ದೀನಿ ಕಣಪ್ಪ, ನನಗಲ್ಲಿ ಏನು ತೊಂದರೆ ಇಲ್ಲ. ಚೆನ್ನಾಗಿ ಖುಷಿಯಾಗಿದ್ದೀನಿ. ನಿಮ್ಮನ್ನೇ ನೋಡಿದ್ರೆ ಹೊಟ್ಟೆ ಉರಿತದೆ ಕಣಪ್ಪ, ಹೊಟ್ಟೆ ಉರಿತದೆ. ಹೆಂಗಾಗದೆ ನಿಮ್ಮ ಪರಿಸ್ಥಿತಿ? ಗುಡಿಸ್ದಲ್ಲಿದ್ರೆ ಚೆನ್ನಾಗಿದ್ವಲ್ಲಪ್ಪ ನಾವು. ಏನು ಮಾಡಿ ಎಲ್ಲ ನಮ್ಮ ಮನೆ ಬರ ಕಣವ, ನಮ್ಮ ಮನೆ ಬರ. ಏನೋ ಮಕ್ಕಳು ಅಂತ ಮಾಡ್ದು ಇವತ್ತು ಎಲ್ಲ ನಮಗೆ ತಿರ್ಕ ಕೂತದೆ. ಹೋಗ್ಲಿ ಬಿಡು, ಅವಳೇ ಚೆನ್ನಾಗಿರ್ಲಿ ಬಿಡು. ಇನ್ನೇನು ಮಾಡೋಕ್ಕದ್ದು, ಇನ್ನೇನವ ಮಾಡೋಕ್ಕದ್ದು. ಇವತ್ತು ಹೆಂಗೋ ಪಾರ್ವತಕ್ಕ ಇರೋಕ್ಕೊಂದು ಮನೆ ಅಂತ ಸಿಕ್ಕದೆ, ಹೊಟ್ಟೆ ತುಂಬ ಊಟ ಹಾಕ್ತಾಳೆ. ಅಯ್ಯೋ ಸುಮ್ಮನೆ ಇವಳು ನಾವು ಯಾವ ಈ ಜನ್ಮದಲ್ಲೆಲ್ಲ ಕಣವ 7 ಜನ್ಮ ಎತ್ಕೊಬಂದ್ರೆ ತೀರ್ಸೋಕ್ಕಾಗಿಲ್ಲ. ಅದೇನೋ ನಿಜ ಕಣಪ್ಪ, ಅದೇನೋ ನಿಜ. ಪಾರ್ವತವ ಆಗೋದಕ್ಕೆ ನಿಮ್ಮನ್ನ ಮನೇಲಿ ಇರಿಸ್ಕೊಂಡದೆ. ಇಲ್ಲ ಹಂಗಿದ್ರೆ ಏನಪ್ಪ ನಿಮ್ಮ ಪರಿಸ್ಥಿತಿ? ಈ ಚಳಿ ಮಳೆಯಲ್ಲಿ ಗುಡಿಸ್ಲಾಕೊಂಡು ಆ ಹೊಲ್ತವು ಒಬ್ಬಿಬ್ರೆ ಹೆಂಗಿರಕಾಯ್ತಿತ್ತು. ನನಗಂತೂ ಕೇಳಿ ಕರುಳೆಲ್ಲ ಬಕ್ಕಣಂಗೆ ಆಯ್ತು ಕಣಪ್ಪ. ಯಾಕಪ್ಪ ಹಿಂಗೆ ಮಾಡಿದ್ರೆ? ಅವಳು ಕೇಳಬೇಕಿತ್ತು ಕಣಪ್ಪ ನೀವು. ನಾವೆಲ್ಲ ನಿಂಗೆ ಮಾಡಿಲ್ವಾ? ನಾವೇನು ಮಾಡ್ದಾನೆ ಹಿಂಗಿದೆಯಾ ನೀನು? ನಾವು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಕೇಳಬೇಕಿತ್ತು. ನೀವು ಯಾಕೆ ಆಚೆಗೆ ಬಂದ್ರಿ ಮನೆಯಿಂದ? ಅಯ್ಯಯ್ಯೋ ಹೇಳ್ಬಿಟ್ರೆ ಕೇಳ್ಬಿಟ್ಟಾಳ ನಿಮ್ಮ ಅಕ್ಕ. ಅವಳೇನು ಸಾಮಾನ್ಯದವಳು ಅಂದ್ಕೊಂಡಿದ್ದೆ ಈಗ? ಅಯ್ಯೋ ಪರಮಾತ್ಮ,
ಯಾರಿಗೂ ಬಗ್ಗಕ್ಕಿಲ್ಲ ಕಣಪ್ಪ, ಯಾರಿಗೂ ಬಗ್ಗಕ್ಕಿಲ್ಲ. ಊರನ್ನೇ ಎದುರಿಸ್ತಾಳೆ, ಹಂಗೆ ಕುಂತಾಳೆ, ದೊಡ್ಡ ಬಾಜಾರಿಯಾಗಿ ಕೂತಾಳೆ. ಮಾತೇ ಕಡಿತಿತ್ತಿಲ್ಲ ಬಾಯಿಲಿ. ಮಮತಾ ಅಂದರೆ ಅಯ್ಯೋ ಇಂಥ ಹೆಣ್ಣು ಎಲ್ಲಿ ಸಿಕ್ಕದಪ್ಪ ಅನ್ನಂಗೆ ಆಗಿತ್ತು ಇದ್ಲು ಆಗ. ಈಗ ಅಯ್ಯೋ ದೇವ್ರೆ, ಊರನ್ನೇ ಹಾಳು ಮಾಡ್ತಾ ಕೂತಾಳೆ. ಯಾಕಂತ ಬುದ್ಧಿ ಕಲ್ತ್ಕೊಂಡ್ಲು, ಏನಕ್ಕೆ ಹಿಂಗೆ ಮಾಡ್ತಾವಳು ಅವಳು? ನಡಿಯಪ್ಪ ನಾನು ಕೇಳ್ತೀನಿ, ನಡಿ ನಾನು ಕೇಳ್ತೀನಿ. ಅಯ್ಯೋ ಸುಮ್ಮನಿರವ, ಬೇಡಕ್ಕ ಸುಮ್ಮನಿರು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಮಗಳೇ. ನಿಂದು ಜೀವನ ನೀನು ನೋಡವ. ನಿನ್ನ ಈ ಟೈಮಲ್ಲಿ ಮೊದಲೇ ಹುಷಾರಾಗಿರ್ಬೇಕು. ಅವೆಲ್ಲ ಬೇಡ ನಿನಗೆ. ಅವಳ ಜೊತೆ ಯಾಕೆ ನೀನು ಜಗಳಕೋದಿ? ಬೇಡ ಬೇಡ ಬೇಡ. ಇವತ್ತು ನಾವು ಏನು ಮಾಡಿದ್ದೀವಿ ಅದು ನಾವು ಅನುಭವಿಸ್ತಾ ಇದ್ದೀವಿ ಬಾಬಾ. ಸುಮ್ಮನಿರು. ಎಲ್ಲೋ ಇದ್ಲು, ಮದುವೆ ಮಾಡಿಕೊಟ್ಮೇಲೆ ಬಾಯಿ ಮುಚ್ಕೊಂಡು ಇರಬೇಕಿತ್ತು ನಾವು. ನಮ್ಗೆ ಯಾಕೆ ಬೇಕಿತ್ತು? ಅವ್ರ ಜೀವನ ಅವ್ರು ಹೆಂಗೆ ಓದ್ತಾರೆ ಅಂತ ಸುಮ್ಮನಿರ್ನಾರ್ದನೇ ಕರ್ಕೊಬಂದು ಅವಳು ಗಂಡನ ಹುಷಾರು ಮಾಡಿ. ಅಯ್ಯೋ ಸುಮ್ಮನಿರು. ಹುಸಿ ಮಾಡಿದ್ವಾ ಅಷ್ಟೆಲ್ಲ ಮಾಡಿಕ್ಕೆ ತಾನೇ ಇವತ್ತು ಅವಳು ನಮ್ಮ ನಾಚಿಕಾಕಿರೋದು. ಬಿಡವ ಅವಳು ಏನು ಮಾತಾಡಿಯವ, ಏನು ಮಾತಾಡಿ ಬೇಡಕ್ಕಂತೆ. ಸುಮ್ಮನಿರು ಮಗಳ. ಸರಿ ಕಂದ್ರವ, ಮಾತಾಡ್ತಾರಿ ಇರಿ. ನಾನೇನಾರು ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡಿವ್ರಂತೆ. ಪರ್ವತವ ಸುಮ್ಮನಿರು, ಏನು ಬೇಡಕ್ಕಂತೆ ಹೋಯ್ತೀವಿ. ಬೇಡ, ಅಪ್ಪ ಅವನ್ನ ನೋಡ್ಕೊಂಡು ಹೋಗೋಣಂತ ಬಂದಕ್ಕಂತೆ. ನಾನು ಹೋಯ್ತೀನಿ, ನೀನೇನು ಮಾಡಬೇಡ, ಸುಮ್ಮನಿರು. ಸಾಕು ನೀನು ಮಾಡ್ತಾರದೇ. ಕಣವ ನೀನು ಹೇಳದ್ವೆ. ಬಸ್ರಿ ನೀನು ಮನೆಗೆ ಬಂದಿದ್ದೀ ಮೊದಲನೇ ಸತಿ, ಹಂಗೆ ಹೋದ್ಯಾ? ಸುಮ್ಮ ಕೂತ್ಕೋ. ಮಾತಾಡ್ತೀರಿ ಅವ, ನೀವು ಮಾತಾಡ್ತೀರಿ. ಮಾಡ್ತೀನಿ ನಾನು, ಮಾತಾಡ್ತೀರಿ. ಅಕ್ಕ ಬಾ, ನಾನು ಬರ್ತೀನಿ ಬಕ್ಕ. ಯಾದವಳು ನೀನುವೆ ಮೊದಲೇ ಆಯ್ತಲ್ಲ ಅಂತ ಸಂಕಟ ಪಡ್ತಿದ್ದಿ. ಮಗಳು ಬೇರೆ ಬಂದವಳೆ, ಮಾತಾಡು. ಮಾಡ್ತೀನಿ ನಾನು ಒಬ್ಬಳೇ ಮಾಡ್ತೀನಿ, ಏನು ಇಲ್ಲಕಂತ ಮಾತಾಡ್ತಿರವ. ಪರ್ವತವ ನಾನು ಹೆಲ್ಪ್ ಮಾಡ್ಲಾ? ಬೇಡಕ್ಕನ್ ಮಗಳೇ ಬೇಡ, ಕುಂತ್ಕೋ ಏನು ಇಲ್ಲಕಂತ ಮಾಡ್ತೀನಿ, ಕುಂತ್ಕೊಳ್ಳಿ. ಪಾರ್ವತವನು ಇಲ್ಲಾಂದ್ರೆ ಏನಪ್ಪ ನಿಮ್ಮ ಗತಿ, ಏನಪ್ಪ ನಿಮ್ಮ ಪರಿಸ್ಥಿತಿ? ಅಯ್ಯೋ ನೆನೆಸ್ಕೊಂಡ್ರೆ ಹಳ್ಳ ಬರ್ತದೆ ಕಣಪ್ಪ ನನಗಂತೂ. ಹಿಂಗೆ ಏನಪ್ಪ ಮಾಡೋದು? ಹಿಂಗೆ ಎಷ್ಟು ದಿನ ಅಂತ ಇಲ್ಲಿ ಇರ್ತೀರಿ ನೀವು? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣಪ್ಪ. ಅಯ್ಯೋ ಏನು ಮಾಡೋದು ಏನೋ ಕಾಣಕನವ. ನೀನು ಸೀಮಂತ ಮಾಡಿ ಕರ್ಕೊಬಂದು ಹೆರಿಗೆ ಮಾಡಿಸಿ ಬಾಣಿತನ ಮಾಡಿ ಎಲ್ಲಾನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ನಲ್ಲವ. ಈಗ ಏನು ಮಾಡೋಣ ಏನೋ. ಅಬ್ಬಾ ನೀನು ನನ್ನ ಬಗ್ಗೆ ನಿನ್ನ ತಮ್ಮಯ್ಯ ಯೋಚನೆ ಮಾಡಬೇಡ. ನೀವಿಬ್ಬರು ಚೆನ್ನಾಗಿರಿ ಅಷ್ಟೇ ಸಾಕು ನನಗೆ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನನ್ನ ನೋಡ್ಕೊಳಕ್ಕೆ ಬೇಕಾದಷ್ಟು ಜನ ಅವ್ರೆ. ಅವರು ನನ್ನ ಮೇಲೆ ಪ್ರಾಣನೆ ಮಾಡಿಕೊಂಡವ್ರೆ. ನಮ್ಮ ಅತ್ತೆ, ನನ್ನ ಆತ್ನಿ, ನಮ್ಮ ಪ್ರೇಮ, ನನ್ನ ಗಂಡ, ಮೈದ, ಮಾವ ಎಲ್ಲ ಅವ್ರೆ. ಎಲ್ಲ ನನ್ನ ಚೆನ್ನಾಗೇ ನೋಡ್ಕೋತಾರೆ. ನನ್ನ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ತಮ್ಮಯ್ಯ ನೀವು ಚೆನ್ನಾಗಿರಿ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಆಯಿತು ಸುಮ್ಮನೆ, ಆಯಿತು ಸುಮ್ಮನೆ. ನೀನು ಹೇಳ್ಬೇಡ ಕಣ್ ಮಗಳೇ, ಹೇಳ್ಬೇಡ ಕಣವ. ಅಕ್ಕ ತಗೋಬ, ಇದರಲ್ಲಿ 20,000 ದುಡ್ಡು ಐತೆ. ಖರ್ಚು ಮಾಡಿ ಕಳಿ. ಅಯ್ಯೋ ನಮ್ಗೆ ಯಾಕವ, ನಮ್ಗೆ ಯಾವ ಖರ್ಚು? ಬೇಡ ಕಣ್ ಮಗಳೇ, ಬೇಡ ತಗೊಂಡೋಗು. ಹಿಂಗೆಲ್ಲ ಮಾಡಬಾರ್ದು ಕಣವ ನೀನು. ತಪ್ಪು ಹೋಗು, ಬೇಡಕಂತ ತಗೊಂಡೋಗು. ಎಲ್ಲ ಈಗ ನೀನಿರೋ ಪರಿಸ್ಥಿತಿಗೆ ನಾವು ಮಾಡ್ಬೇಕು ನಿನಗೆ. ನೀನು ನಮಗೆ ಬೇಡ ಕಣವ, ಬೇಡ. ಅಮ್ಮ ದಯವಿಟ್ಟು ತಗೊಳ್ಳಿ. ಇದು ಅತ್ತೆನೇ ಕೊಟ್ಟು ಕಳಿಸಿರೋದು ನಿಮಗೆ ಕೊಟ್ಬಿಟ್ಟು ಬರೋಕ್ಕೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಬೇಜಾರು ಮಾಡ್ಕೋತಾರೆ. ತಗೊಳ್ಳಿ ಅಮ್ಮ ಪ್ಲೀಸ್. ತಗವ. ಅಯ್ಯೋ ದೇವ್ರೇ, ಎಂಥ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಪಾರ್ವತವ ಏನವ, ಏನು ಏನಾರು ಬೇಕಾ? ತಗೋ ಪಾರ್ವತವ, ಇದರಲ್ಲಿ 20,000 ದುಡ್ಡು ಐತೆ, ಇಟ್ಕೋ ಪಾರ್ವತವ. 20,000 ದುಡ್ಡಿದೆ. ಇದ್ಯಾಕವ, ಇದ್ಯಾಕೆ ನನಗೇನು ಮಾಡೋಕ್ಕೆ? ಕೊಡು, ನಿಮ್ಮ ಅವ್ವ ನಿಮ್ಮ ಅಪ್ಪನಿಗೂ ಕೊಡು. ಮಡಿಕತ್ತೆ ಖರ್ಚಿಗೆ ನನಗೆ ಬೇಕಾಯ್ತದೆ. ನೋಡಿ ಪಾರ್ವತವ, ನಂಗೆ ಅವ್ವ ಅಪ್ಪ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವ್ರಿಗಿಂತ ನೀನೇ ಒಂದು ಕೈ ಹೆಚ್ಚು ನನಗೆ. ನಮ್ಮಪ್ಪ ಅವನ ಈ ಪರಿಸ್ಥಿತಿಲಿ ನೀನಿರೋದಕ್ಕೆ ನೋಡ್ಕೊತಾ ಇದ್ದಿ. ನೋಡು, ಅವ್ರಿಗೂ ಕೊಟ್ಟಿದ್ದೀನಿ 20,000. ಅವ್ರು ಖರ್ಚು ಮಾಡಿಕತ್ತಾರೆ. ಇದು ನಿನಗೆ. ತಗೋ ಪಾರ್ವತವ, ಬೇಡ ಅನ್ಬೇಡ, ನಿನ್ನ ಕಾಲಿಗೆ ಬಿಡ್ತೀನಿ. ಪಾರ್ವತವ ತಗೊಳ್ಳಿ ಪ್ಲೀಸ್, ತಗೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಅತ್ತೆ ಇಬ್ರಿಗೂ ಕೊಟ್ಬಿಟ್ಟು ಬರೋಕ್ಕೆ ಕಳಿಸಿದ್ದಾರೆ. ನಾವೀಗ ಕೊಟ್ಟಿಲ್ಲ ನಿಮಗೆ ಅಂದರೆ ಅತ್ತೆಗೆ ಬೇಜಾರಾಗುತ್ತೆ. ಆಮೇಲೆ ಅತ್ತೆ ಬಗ್ಗೆ ನಿಮಗೆ ಗೊತ್ತಲ್ಲ. ಪ್ಲೀಸ್ ಇಸ್ಕೊಳ್ಳಿ ಪಾರ್ವತವ. ಅಲ್ಲ ಕಣವ, ನಿಮ್ಮ ಅಪ್ಪ ಅವನ್ನ ನಾನು ಪ್ರೀತಿಯಿಂದ ನನ್ನ ತಮ್ಮನ ಇಡ್ತಿ ಅಂತ ನೋಡ್ಕೋತಾ ಇದ್ದೀನಿ. ನೀನು ಹಿಂಗೆ ದುಡ್ಡು ಕೊಟ್ಬಿಟ್ರೆ ನನಗೆ ಬೇಜಾರಾಗಕ್ಕಿಲ್ವವ? ಹಂಗೆಲ್ಲ ಹೇಳ್ಬೇಡ ಪಾರ್ವತವ, ಪ್ಲೀಸ್ ತಗೋ ಪಾರ್ವತವ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.